ನಮಸ್ಕಾರ ಸ್ನೇಹಿತರೆ, ದಿನದರ್ಶನ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ರಾಶಿಚಕ್ರದ ಅತ್ಯಂತ ವಿಭಿನ್ನ, ಬುದ್ಧಿವಂತ ಮತ್ತು ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಕುಂಭ ರಾಶಿಯವರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕುಂಭ ರಾಶಿಯವರು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸುವವರು, ಭವಿಷ್ಯದ ಬಗ್ಗೆ ಕನಸು ಕಾಣುವ ಆದರ್ಶವಾದಿಗಳು. ಆದರೆ ನಿಮ್ಮ ಯೋಚನೆಗಳು, ನಿಮ್ಮ ಮಾತುಗಳು ಯಾರಿಗೂ ಅರ್ಥವಾಗದೆ ನೀವು ಸದಾ ಒಂಟಿತನವನ್ನು ಅನುಭವಿಸುತ್ತಿದ್ದೀರಾ? ಎಲ್ಲರ ಒಳಿತಿಗಾಗಿ ಯೋಚಿಸುವ ನಿಮಗೆ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರೂ ಜೊತೆಯಾಗಿ ನಿಲ್ಲುತ್ತಿಲ್ಲವೇ? ನನ್ನ ಯೋಚನೆಗಳೇ ತಪ್ಪ, ನಾನೇ ಈ ಸಮಾಜಕ್ಕೆ ಸರಿ ಹೊಂದುವುದಿಲ್ಲವೇ ಎಂಬ ಸಂಕಟ ನಿಮ್ಮನ್ನು ಕಾಡದೇ ಇರುವುದಿಲ್ಲ. ನಿಮ್ಮ ಈ ಎಲ್ಲ ಮಾನಸಿಕ ಗೊಂದಲಗಳಿಗೂ ಒಂಟಿತನಕ್ಕೂ ಅಂತ್ಯ ಹಾಡಿ ನಿಮ್ಮ ಅದ್ಭುತ ಯೋಚನೆಗಳಿಗೆ ಒಂದು ರೂಪ ಕೊಟ್ಟು ಸಮಾಜದಲ್ಲಿ ಮನ್ನಣೆ ಪಡೆಯಲು ಬೇಕಾದ ಒಂದು ದಿವ್ಯ ಸೀಕ್ರೆಟ್ ತಂತ್ರವನ್ನ ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡ್ತಿದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ವಿಶಿಷ್ಟತೆಗೆ ನೀವೇ ಬೆಲೆ ಕೊಡುವುದನ್ನು ಕಲಿಯಿರಿ. ಅದಕ್ಕೂ ಮುನ್ನ ನೀವು ಕುಂಭರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ದಿನದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಕುಂಭ ರಾಶಿಯವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಇವರ ಚಿಹ್ನೆ ನೀರಿನ ಕೊಡವನ್ನು ಹೊತ್ತ ಮನುಷ್ಯ. ಇದು ಜ್ಞಾನವನ್ನು ಜಗತ್ತಿಗೆ ಹಂಚುವ ಸಂಕೇತ. ಇವರು ಕೇವಲ ತಮ್ಮ ಅಥವಾ ತಮ್ಮ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ, ಇಡೀ ಸಮಾಜದ, ಇಡೀ ಪ್ರಪಂಚದ ಒಳಿತಿನ ಬಗ್ಗೆ ಚಿಂತಿಸುತ್ತಾರೆ. ಇವರು ಹಳೆಯ ಕಟ್ಟುಪಾಡುಗಳನ್ನು, ಸಂಪ್ರದಾಯಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಪ್ರತಿಯೊಂದಕ್ಕೂ ತರ್ಕ ಮತ್ತು ವಿಜ್ಞಾನದ ದೃಷ್ಟಿಯಿಂದ ನೋಡುತ್ತಾರೆ. ಇವರ ಸ್ನೇಹ ತುಂಬಾ ದೊಡ್ಡದಿರುತ್ತದೆ, ಆದರೆ ಎಲ್ಲರೊಂದಿಗೂ ಒಂದು ಅಂತರವನ್ನು ಕಾಯ್ದುಕೊಳ್ಳುತ್ತಾರೆ. ಈ ರಾಶಿಯ ಅಧಿಪತಿಯೂ ಕೂಡ ಕರ್ಮಕಾರಕನಾದ ಶನಿಗ್ರಹ. ಮಕರ ರಾಶಿಗೂ ಶನಿಯೇ ಅಧಿಪತಿಯಾದರೂ ಕುಂಭ ರಾಶಿಯಲ್ಲಿ ಶನಿಯ ಪ್ರಭಾವವು ಹೆಚ್ಚು ಬೌದ್ಧಿಕ ಮತ್ತು ತಾತ್ವಿಕವಾಗಿರುತ್ತದೆ. ಇಲ್ಲಿ ಶನಿಯು ಸಮಾಜದ ನಿಯಮಗಳು, ನ್ಯಾಯ ಮತ್ತು ಸಮಾನತೆಯ ಬಗ್ಗೆ ಪಾಠ ಕಲಿಸುತ್ತಾನೆ. ಈ ಶನಿದೇವರ ಅನುಗ್ರಹವನ್ನು ಪಡೆಯಲು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ಳಲು ತ್ಯಾಗ ಮತ್ತು ವೈರಾಗ್ಯದ ಸಂಕೇತವಾದ ಪರಶಿವನ ಆರಾಧನೆ ಅತ್ಯಂತ ಶ್ರೇಷ್ಠವಾದದ್ದು. ಕುಂಭ ರಾಶಿಯವರ ಪ್ರಮುಖ ಶಕ್ತಿ ಎಂದರೆ ಅವರ ಅದ್ಭುತವಾದ ಕಲ್ಪನಾಶಕ್ತಿ ಮತ್ತು ಮಾನವೀಯ ದೃಷ್ಟಿಕೋನ. ಇವರು ಉತ್ತಮ ಸಂಶೋಧಕರು, ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರಾಗಬಲ್ಲರು. ಇವರು ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ಇತರರಿಗೆ ಸಹಾಯ ಮಾಡುತ್ತಾರೆ. ಆದರೆ ಇವರಲ್ಲಿ ಕೆಲವು ದೌರ್ಬಲ್ಯಗಳು ಕೂಡ ಇವೆ. ಇವರ ಅತಿದೊಡ್ಡ ದೌರ್ಬಲ್ಯವೆಂದರೆ ಇವರ ಭಾವನಾತ್ಮಕ ಅಸ್ಥಿರತೆ. ಇವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ. ಇದರಿಂದಾಗಿ ಇವರನ್ನು ಕಠಿಣ ಹೃದಯದವರೆಂದು ತಪ್ಪಾಗಿ ತಿಳಿಯಲಾಗುತ್ತದೆ. ತಮ್ಮ ಯೋಚನೆಗಳೇ ಸರಿ ಎಂಬ ಹಠಮಾರಿತನ ಇವರಲ್ಲಿರುತ್ತದೆ ಮತ್ತು ಇವರ ಸ್ವಭಾವವನ್ನು ಊಹಿಸುವುದು ಬಹಳ ಕಷ್ಟ. ಈ ಗುಣಗಳಿಂದಾಗಿ ಕುಂಭ ರಾಶಿಯವರು ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಾರೆ. ಇವರ ಯೋಚನೆಗಳು ಕಾಲಕ್ಕಿಂತ ಮುಂದೆ ಇರುವುದರಿಂದ ಜನ ಇವರನ್ನು ಅರ್ಥ ಮಾಡಿಕೊಳ್ಳದೆ ಇವರನ್ನು ವಿಚಿತ್ರ ವ್ಯಕ್ತಿಗಳೆಂದು ಪರಿಗಣಿಸಿ ದೂರವಿಡುತ್ತಾರೆ. ಇದು ಇವರಲ್ಲಿ ಒಂಟಿತನದ ಭಾವನೆಯನ್ನು ಹೆಚ್ಚಿಸುತ್ತದೆ. ಪ್ರೀತಿ ಪ್ರೇಮದ ವಿಷಯದಲ್ಲಿ ಇವರು ಭಾವನೆಗಳಿಗಿಂತ ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡುವುದರಿಂದ ಸಂಗಾತಿಗೆ ಇವರ ಮೇಲೆ ಬೇಸರ ಮೂಡಬಹುದು. ಇವರಿಗೆ ಹಣದ ಮೇಲೆ ಹೆಚ್ಚು ಆಸಕ್ತಿ ಇಲ್ಲದಿರುವುದರಿಂದ ಕೆಲವೊಮ್ಮೆ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರಲು ಮತ್ತು ನಿಮ್ಮ ಬೌದ್ಧಿಕ ಶಕ್ತಿಗೆ ಸಮಾಜದಲ್ಲಿ ಮನ್ನಣೆ ಸಿಗಲು ಒಂದು ಅತ್ಯಂತ ಸರಳ ಮತ್ತು ಶಕ್ತಿಶಾಲಿಯಾದ ಪರಿಹಾರ ಇಲ್ಲಿದೆ. ಇದನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸು ಲಭಿಸುತ್ತದೆ. ಈ ಪರಿಹಾರವನ್ನು ಕುಂಭ ರಾಶಿಯ ಶುಭ ದಿನವಾದ ಶನಿವಾರದಂದೇ ಮಾಡಬೇಕು. ಇದಕ್ಕಾಗಿ ನಿಮಗೆ ಒಂದು ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ವಸ್ತ್ರ, 2 ಮಣ್ಣಿನ ಹಣತೆಗಳು ಮತ್ತು ಎಳ್ಳೆಣ್ಣೆ ಬೇಕಾಗುತ್ತದೆ. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಸ್ನಾನ ಮಾಡಿ ಯಾವುದಾದರೂ ಪುರಾತನವಾದ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಒಂದು ವೇಳೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯ ದೇವರ ಕೋಣೆಯಲ್ಲಿಯೇ ಈ ಪರಿಹಾರವನ್ನು ಮಾಡಬಹುದು. ದೇವರ ಮುಂದೆ ಈ ಕಪ್ಪು ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ 2 ಮಣ್ಣಿನ ಹಣತೆಗಳನ್ನು ಇಡಬೇಕು. ನಂತರ ಈ ದೀಪಗಳಿಗೆ ಎಳ್ಳೆಣ್ಣೆ ಮತ್ತು ಕಪ್ಪು ಬಣ್ಣದ ಬತ್ತಿಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ನನ್ನ ಯೋಚನೆಗಳಿಗೆ ಸರಿಯಾದ ದಿಕ್ಕು ಸಿಗಲಿ, ಸಮಾಜದಲ್ಲಿ ನನಗೆ ಮನ್ನಣೆ ದೊರೆಯಲಿ, ನನ್ನ ಒಂಟಿತನ ದೂರವಾಗಲಿ ಎಂದು ಪ್ರಾರ್ಥಿಸಿಕೊಂಡು ಆ ದೀಪಗಳನ್ನು ಹಚ್ಚಬೇಕು. ದೀಪ ಹಚ್ಚಿದ ನಂತರ ಶಿವನ ಮುಂದೆ ಕುಳಿತು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ ರೀತಿ ನೀವು ಸತತವಾಗಿ 7 ಶನಿವಾರಗಳ ಕಾಲ ಮಾಡುವುದರಿಂದ ನಿಮ್ಮ ಯೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಒಂದು ಸ್ಪಷ್ಟತೆ ಸಿಗುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ಮನ್ನಣೆ ದೊರಕುತ್ತದೆ. ಒಂಟಿತನದ ಭಾವನೆ ಕಡಿಮೆಯಾಗಿ ಉತ್ತಮ ಸ್ನೇಹಿತರ ಬೆಂಬಲ ಸಿಗುತ್ತದೆ. ಶನಿದೇವರ ಕೃಪೆಯಿಂದ ಜೀವನದಲ್ಲಿ ಒಂದು ಸ್ಥಿರತೆ ಬರುತ್ತದೆ. ಈ ಮುಖ್ಯ ಪರಿಹಾರದ ಜೊತೆಗೆ
ನಿಮಗೆ ಕಪ್ಪು ಮತ್ತು ನೀಲಿ ಬಣ್ಣಗಳು ಬಹಳ ಶುಭಕರ. ನಿಮ್ಮ ಅದೃಷ್ಟದ ರತ್ನವೆಂದರೆ ನೀಲಿ ಮಣಿ, ಆದರೆ ಅದನ್ನು ಧರಿಸುವ ಮುನ್ನ ನುರಿತ ಜ್ಯೋತಿಷಿಗಳ ಸಲಹೆ ಪಡೆಯುವುದು ಕಡ್ಡಾಯ. ಶನಿವಾರದಂದು ಬಡವರಿಗೆ, ಅಂಗವಿಕಲರಿಗೆ ಅಥವಾ ವೃದ್ಧಾಶ್ರಮಗಳಲ್ಲಿ ಸೇವೆ ಮಾಡುವುದರಿಂದ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಶನಿದೇವರ ಅನುಗ್ರಹ ಹೆಚ್ಚಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕುಂಭ ರಾಶಿಯವರ ವಿಶಿಷ್ಟ ಜೀವನದ ಸಂಪೂರ್ಣ ಚಿತ್ರಣ ಮತ್ತು ಅವರ ಕಷ್ಟಗಳಿಗೆ ಸುಲಭವಾದ ಪರಿಹಾರ. ನಿಮ್ಮ ಯೋಚನೆಗಳು ಈ ಸಮಾಜಕ್ಕೆ ಒಂದು ಕೊಡುಗೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಆಗುವ ಧನಾತ್ಮಕ ಬದಲಾವಣೆಯನ್ನು ನೀವೇ ಕಾಣುವಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಕುಂಭ ರಾಶಿಯ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ತಮ್ಮ ಒಂಟಿತನದಿಂದ ಹೊರಬರಲಿ. ನಿಮಗೂ ಒಳಿತಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.